ಅಷ್ಟು ಬೇಗ ಟಿವಿಯಲ್ಲಿ ಬಂದ್ಬಿಡ್ತಾ? ಈಗಷ್ಟು ಟಿವಿಯಲ್ಲಿ ಬರ್ತಿದೆ ಅಂತ ನನ್ನ ಫ್ರೆಂಡ್ ಕೂಡ ಫೋನ್ ಮಾಡಿದ್ನಮ್ಮ. ಇದು ಸಂಪದ ಫೋನ್ ಅಲ್ವಾ? ಇದೆಲ್ಲ ಸರಿ ಕಣೋ. ಅವರಿಗೋಸ್ಕರ ಪ್ರಾಣ ಕೂಡ ತ್ಯಾಗ ಮಾಡೋಕ್ ಹೊರಟಿದ್ದೆ. ಇದರಿಂದ ಏನ್ ಲಾಭ ಇದೆ? ಅಷ್ಟಕ್ಕೂ ಯಾವುದಕ್ಕೋಸ್ಕರನೋ ಇದೆಲ್ಲ? ಸ್ವಲ್ಪದ್ರಲ್ಲೇ ತಪ್ಪೋಯ್ತು, ಇಲ್ಲ ಅಂದಿದ್ರೆ ಪ್ರಾಣನೇ ಹೋಗ್ತಿತ್ತು. ಹೋಗಲ್ಲ ಅಂತ ಗೊತ್ತಿರೋದಕ್ಕೆ ಅಷ್ಟು ರಿಸ್ಕ್ ತಗೊಂಡಿದ್ದು. ಏನೋ ನೀನ್ ಹೇಳ್ತಿರೋದು? ನಿನಗೆ ಅರ್ಥ ಆಗಲ್ಲ ಬಿಡಕ್ಕ. ನನ್ನ ಹೆಂಡತಿಗೆ ಸೀಮಂತ ಮಾಡಬೇಕು. ಅದಕ್ಕೆ ನಿಮ್ಮ ಮನೆಯವರು ಎಲ್ಲರೂ ಒಪ್ಕೋಬೇಕು. ನನಗೆ ಬೇಕಾಗಿರೋದು ಅದೇ. ಅದಕ್ಕೆ ಇದೆಲ್ಲ ಮಾಡ್ತಿದ್ದೀನಿ. ಏಯ್, ಗರ್ಭಿಣಿ ಅಂತ ಸುಳ್ಳು ಹೇಳ್ತಾ ಇರೋಳಿಗೆ ಸೀಮಂತ ಯಾಕೋ? ಅಂದ್ರೆ ಇವಾಗ ಸಂಪದ ಗರ್ಭಿಣಿ ಅಲ್ವಾ? ಇದೆಲ್ಲ ನಾಟಕನಾ? ಅಮ್ಮ, ನಿನಗೆ ಸ್ವಲ್ಪ ಮಾತಾಡದೆ ಇರುವಂತ ಹೇಳಿದ್ನಾ? ಕೇಳಲ್ಲ ಅಲ್ವಾ ನೀನು? ಇವಾಗ ನೋಡು, ಅಕ್ಕಂಗೆ ಅನಾವಶ್ಯಕವಾಗಿ ನಿಜ ಗೊತ್ತಾಯ್ತು. ಯಾರಿಗೆ ಹೇಳಬಾರ್ದೋ ಅವ್ರು ಎಲ್ರಿಗೂ ಹೇಳ್ಬಿಡ್ತಾಳಮ್ಮ. ಏಯ್, ನಿಮ್ ಆಕ್ಟಿಂಗು, ನಿಮ್ ವೇಷ ನೋಡಿ ನಿಜವಾಗ್ಲೂ ಇವಳು ಗರ್ಭಿಣಿ ಅನ್ಕೊಂಡಿದ್ನಲ್ಲೋ. ಈ ವಿಷಯ ಏನಾದ್ರೂ ಶೌರ್ಯಗಾಗ್ಲಿ ಕಲ್ಯಾಣಿಗಾಗ್ಲಿ ಗೊತ್ತಾದ್ರೆ ಅಷ್ಟೇ ಕಥೆ. ಚಿಕ್ಕಮ್ಮ ನೋಡಿ, ನೀವು ಹೀಗೆ ಭಯ ಪಟ್ಟು ನಮಗೂ ಭಯ ಪಡಿಸ್ತೀರಾ ಅಂತಾನೆ ನಾವು ನಿಮ್ಗೇನು ಹೇಳಲಿಲ್ಲ. ದಯವಿಟ್ಟು ನೀವು ಕೂಡ ಯಾರಿಗೂ ಏನು ಹೇಳಬೇಡಿ. ಮಿಸ್ ಆಗಿ ಕೂಡ ಅತ್ಗೆ ಅತ್ಗೆ ಅಂತ ಆ ದಮಯಂತಿ ಹತ್ರ ಬಾಯಿ ಬಿಟ್ಬಿಡ್ಬೇಡಿ. ಏಯ್, ನಿನ್ ಕಾಲ್ ಹಿಡ್ಕೋತೀನಿ ಕಣೆ. ಏನೋ ತುಂಬಾ ಕಷ್ಟಪಟ್ಟು ನಿಧಾನವಾಗಿ ಆ ಮನೆ ಸೇರ್ಕೊಂಡಿದಾರಿಬ್ರು. ನೀನ್ ಈ ವಿಷಯ ಏನಾದ್ರೂ ಬಾಯಿ ಬಿಟ್ಟೆ ಅಂದ್ರೆ ನಾವು ಮತ್ತೆ ಬೀದಿಗೆ ಬೀಳ್ತೀವಿ ಕಣೆ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಈ ವಿಷಯ ಏನಾದ್ರೂ ನಿನ್ ಬಾಯಿ ಬಿಟ್ಟೆ ಅಂದ್ರೆ ನಿನ್ ಮಕ್ಕಳ ಮೇಲೆ ಆಣೆ. ಅಮ್ಮ, ಏಯ್, ನೀನ್ ಇಂಥ ನಾಟಕ ಆಡಿದ್ಯಾ. ಯಾವಾಗ ಏನ್ ಮಾಡಿದ್ರು ಕಡೆ ಪಕ್ಷ ಓಡೋಗೋ ಅವಕಾಶ ಆದ್ರೂ ಇರ್ತಿತ್ತು. ಇವಾಗ ಆ ಅವಕಾಶ ಕೂಡ ಇಲ್ವಲ್ಲೋ. ಅಷ್ಟಕ್ಕೂ ಇದೆಲ್ಲ ಯಾಕೆ ಹೇಳು? ನಾನು ಹೆತ್ತ ಮಗುಗೋಸ್ಕರ, ನನ್ನ ಮೋಕ್ಷನ್ಗೋಸ್ಕರ. ಏನ್ ಸಂಪದ ನೀನ್ ಹೇಳ್ತಿರೋದು? ಬೇಡ ಅನ್ಕೊಂಡಿದ್ ಮಗುಗೋಸ್ಕರನಾ? ಅವನ ಅವಶ್ಯಕತೆ ನನಗಿಲ್ಲ, ಆ ಆಸ್ತಿ ಕೂಡ ನನಗ್ ಬೇಡ ಅಂತ ಹೊರಟೋದೆ ಅಲ್ವಾ? ಮತ್ ಯಾಕಿದೆಲ್ಲ? ಅವಾಗ ಹಾಗಂದೆ ಚಿಕ್ಕಮ್ಮ. ಮಕ್ಕಳಿಲ್ದಿರೋ ಅನುಪಮಮ್ಮ ಆಸ್ತಿನ ಮಕ್ಕಳಿಗೆ ಬರ್ಕೊಡ್ದೇನೆ
ನಾನ್ ಹೆತ್ತಿರೋ ಮಗುಗ್ ಬರ್ಕೊಟ್ಟಿದ್ದಾಳೆ. ಈಗದು ನನ್ ಸ್ವಂತ ಆಗ್ಬೇಕು ಅಂದ್ರೆ ನನಗೆ ಅಂತ ಯಾವುದೋ ದೊಡ್ಡ ನಷ್ಟ ನಡಿಬೇಕಲ್ವಾ? ಅದಕ್ಕೆ ಕಷ್ಟಪಟ್ಟು ಪ್ಲಾನ್ ಮಾಡಿದೀನಿ. ಎಲ್ರೂ ನಂಬಿದ್ರು, ಕಲ್ಯಾಣಿ ನಂಬಿಲ್ಲ ಅಂತ ಅರ್ಥ ಆಯ್ತು. ಅದಕ್ಕೆ ಅವಳನ್ನ ನಂಬಿಸೋದಕ್ಕೋಸ್ಕರ ಕೊನೆಗೆ ಇಲ್ಲೋಡು ಹೀಗೆ ತನ್ನ ಪ್ರಾಣಕ್ಕೆ ಅಪಾಯ ಆಗೋ ಹಾಗೆ ಮಾಡ್ಕೊಂಡ. ಆ ವಿಷಯ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋ ಅವಕಾಶನೂ ಇಲ್ಲ. ನೀನೇನು ಹೇಳಿಲ್ಲ ಅಂದ್ರೆ ನಮ್ ನಾಟಕಕ್ಕೆ ಈ ಸರಿ ಅಡ್ಡಿ ಮಾಡೋರೇ ಇರಲ್ಲ. ಏನ್ ಹಾಗೆ ನೋಡ್ತಿದ್ದೀರಾ? ಹಾಗೇನಿಲ್ಲ ಅಮ್ಮ, ಮತ್ತೆ ಬಂದಿದ್ದೀರಲ್ಲ ಅಂತ. ಅದ್ಯಾಕೆ ಊಟ ತರಬಾರ್ದಿತ್ತ? ಬೆಳಿಗ್ಗೆಯಿಂದ ಟಿಫಿನ್ ಮಾಡಿದ್ರೋ ಇಲ್ವೋ, ಅದಕ್ಕೆ ಊಟ ತಗೊಂಡ್ ಬಂದಿದ್ದೀವಿ, ಬೇಗ ತಿನ್ನಿ. ಸಂಪದ, ನಿನ್ಗೊಂದು ಕಾಲ್ ಬಂದಿತ್ತು. ಯಾರೋ ಸರ್ವೇಶ್ ಅಂತೆ. ಅವನ್ ಫೋನ್ ಮಾಡಿದ್ನಾ? ಅವನ್ ನನ್ನ ಕ್ಲಾಸ್ಮೇಟೇ. ಹೌದಾ? ತಗೋ. ಆ ಸರ್ವೇಶ್ ಯಾರು ಅನ್ನೋ ವಿವರ ಕೂಡ ತರಿಸ್ತೀನಿ ಅಂತಂದ ಶೌರ್ಯ. ಕಲ್ಯಾಣಿಗೇನೋ ಕೆಲವು ಅನುಮಾನಗಳಿದೆಯಂತೆ. ಕಷ್ಟಪಟ್ಟು ಕ್ಯಾರಿಯರ್ ತಂದ್ರೆ ಅದನ್ನ ತಿನ್ನೋದು ಬಿಟ್ಟು ಒಬ್ರು ಮುಖ ಒಬ್ರು ನೋಡ್ಕೊಂಡು ನಿಂತಿದ್ದೀರಲ್ಲ. ಬೇಗ ತಿಂದು ಮುಗಿಸಿ, ನಾವು ಮನೆಗೆ ಹೋಗ್ಬೇಕು. ಪ್ರೀತಿಯಿಂದ ಇಲ್ಲಿವರೆಗೂ ಊಟ ತಂದಿದ್ದೀವಿ, ಕನಿಷ್ಠ ತಿನ್ನುವರೆಗಾದ್ರೂ ಸ್ವಲ್ಪ ತಾಳ್ಮೆ ಇರಬಾರ್ದಾ? ನೋಡಿ, ಅವಳ ಮಾತಿಗೇನು ಬೇಜಾರಾಗ್ಬೇಡಿ, ನೀವು ನಿಧಾನವಾಗಿ ತಿನ್ನಿ. ನಮ್ಗೋಸ್ಕರ ಕಷ್ಟಪಟ್ಟು ಊಟ ತಂದಿದ್ದೀರಾ, ಸಂತೋಷ ಆಯ್ತಪ್ಪ. ನನ್ ಮಗ ಮಾಡಿ ತಪ್ಪನ ಮನ್ಸಲ್ಲಿ ಇಟ್ಕೊಳ್ದೇನೆ ದೊಡ್ಡ ಮನ್ಸ್ ಮಾಡಿ ಇದನ್ನೆಲ್ಲ ಮಾಡಿದ್ದೀರಾ. ಋಣ ತೀರಿಸ್ಬೇಕು ಅಂತ ನಾನು ಅನ್ಕೊಂಡ್ರೆ ಆ ಋಣ ಜಾಸ್ತಿ ಆಗ್ತಾನೆ ಇದೆ. ಆದರೆ ಆ ದೇವ್ರು ನನಗೆ ಅವಕಾಶ ಕೊಟ್ಟರೆ ಮಾತ್ರ ಖಂಡಿತವಾಗಿ ನಿಮ್ಮೆಲ್ಲರ ಋಣ ತೀರಿಸ್ತೀನಿ. ಇವಾಗ ಈ ಋಣದ ವಿಷಯಲ್ಲಿ ಯಾಕೆ ಹೇಳು? ಮೊದಲು ನೀನು ಬೇಗ ಚೇತರಿಸ್ಕೊಂಡು ಹಾಸ್ಪಿಟಲಿಂದ ಹೊರಗಡೆ ಬಂದರೆ ಸಾಕು. ಪಾಪ ನಿನ್ನ ಸ್ಥಿತಿ ನೋಡಿ ಸಂಪದ ಕೂಡ ತುಂಬಾ ನೋವು ಪಡ್ತಾ ಇದ್ದಾಳೆ. ಇವ್ರ ನಾಟಕ ನೋಡಿ ನೀವೆಲ್ಲರೂ ಫೀಲ್ ಆಗ್ತಿದ್ದೀರಾ. ಅವಳು ಗರ್ಭಿಣಿ ಅಲ್ಲ, ಆಡ್ತಿರೋದೆಲ್ಲ ನಾಟಕ ಅಂತ ಗೊತ್ತಾದ್ರೆ ನೀವೆಲ್ಲ ಅದು ಏನು ಮಾಡ್ತಿರೋ. ಸರಿ ಸರಿ, ಇವೆಲ್ಲ ಯಾಕೆ ಬಿಡಿ, ನಾವು ಹೋಗಿ ಬರ್ತೀವಿ. ಪಲ್ಲವಿ, ನೀನು ಕೂಡ ಬಾ, ಫ್ರೆಶ್ ಆಗಿ ಬರುವಂತೆ. ಸರಿ ರೀ, ನಾನು ಕೂಡ ಬರ್ತೀನಿ. ಸಿದ್ದು, ಮತ್ತೆ ರಾತ್ರಿಗೆ ಊಟ ತಗೊಂಡು ಬರ್ತೀನಿ. ಸರಿ ಅಕ್ಕ. ಸರಿ, ಬನ್ನಿ. ನಡಿ ಹೋಗೋಣ.
ಆ ದೇವ್ರ ದಯೆಯಿಂದ ಮೋಕ್ಷನ್ ಯಾವುದೇ ಅಪಾಯ ಆಗದೆ ಪಾರಾದ. ಪಾಪ ಆ ಮಗುನ ಕಾಪಾಡೋದಕ್ಕೆ ಸಿದ್ದು ಪ್ರಾಣನೇ ಪಣಕ್ಕಿಟ್ಟ. ಹೌದಮ್ಮ, ನಿಜವಾಗ್ಲೂ ಸಿದ್ದು ಏನಾದ್ರೂ ಮಗು ಕತ್ತಲಿದ್ದ ಬಾಂಬ್ ತೆಗೆದೆಸೆದೆ ಹೋಗಿದ್ದಿದ್ರೆ ಇವತ್ತು ಮಗು ನಮಗ್ ದಕ್ತಾ ಇರ್ಲಿಲ್ಲ. ನೀವೆಲ್ಲ ಅವರು ಬದಲಾಗಿದ್ದಾರೆ ಅಂತ ಅನ್ಕೊಂಡಿದ್ದೀರಾ. ನನಗಿರೋ ಅನುಮಾನ ಯಾಕೋ ಬಗೆಹರಿತಿಲ್ಲ. ತಪ್ಪು ಕಲ್ಯಾಣಿ. ನಾಟಕ ಮಾಡಬೇಕು ಅನ್ಕೊಳ್ಳೋರು ಯಾರನ್ನು ಪ್ರಾಣ ತೆಕ್ಕೊಳ್ಳೋ ಹಾಗೆ ಯಾವತ್ತೂ ನಾಟಕ ಮಾಡೋದಿಲ್ಲ. ಅವರು ಬದಲಾಗಿದ್ದಾರೆ ಅನ್ನೋದಕ್ಕಿಂತ ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಕು ನಿನಗೆ? ನೀನಿನ್ನೂ ಅವರಲ್ಲಿ ಹಳೆ ಸಂಪದ, ಹಳೆ ಸಿದ್ದುನೇ ನೋಡ್ತಾ ಇದೀಯಾ. ಅವ್ರು ಮಾಡಿರೋ ಕೆಲಸಗಳನ್ನ ಅಷ್ಟು ಈಸಿಯಾಗಿ ಮರೆಯುವಂಥದ್ದಲ್ಲ ಅಲ್ವಮ್ಮ. ಅದಕ್ಕೆ ಸಾವು ಬದುಕಿನ ನಡುವೆ ಹಾಸ್ಪಿಟಲ್ ಅಲ್ಲಿ ಇದ್ರೂ ಕೂಡ ನನಗೆ ಅವ್ರ ಮೇಲಿರೋ ಅನುಮಾನ ಇನ್ನೂ ಹಾಗೆ ಇದೆ. ಹೋಗ್ಲಿ ಬಿಡ್ ಕಲ್ಯಾಣಿ, ನೀನು ಅವ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡಬೇಡ. ಹೌದು, ಶೌರ್ಯ ಇಲ್ಲಿದ್ದಾನೆ. ಏನೋ ಅರ್ಜೆಂಟ್ ಕೆಲಸ ಅಂತ ಹೋದವನು ಇನ್ನೂ ಬಂದೇ ಇಲ್ವಲ್ಲ? ಶೌರ್ಯ, ಯಾರಿವನು? ನಿನ್ನೆ ನಮ್ಮ ಮನೆಗೆ ಅನಾಮಿಕನ ಹಾಗೆ ಬಂದು ನಮ್ಮ ಮೋಕ್ಷನ ಟಾರ್ಗೆಟ್ ಮಾಡಿದ್ದು ಇವನೇ. ನಮ್ಮ ಮೋಕ್ಷನ ಸಾಯಿಸ್ಬೇಕು ಅಂತ ನೋಡಿದ್ದು ಇವನೇನೆ. ಶೌರ್ಯ, ಯಾರಿವನು? ನೀನೇ ನನ್ನ ಮಗನ ಸಾಯಿಸ್ಬೇಕು ಅನ್ಕೊಂಡಿದ್ದು. ಯಾರೋ ನಿನ್ನೂ ಕೂಡ ಆ ಸಿದ್ದು ಅವರೇ ಕಳ್ಸಿರೋದಲ್ವಾ? ಕಲ್ಯಾಣಿ, ಸಿದ್ದುಗಾಗ್ಲಿ ಸಂಪದಗಾಗ್ಲಿ ಇವನು ಪರಿಚಯ ಇಲ್ವೇ ಇಲ್ಲ. ರೆಕಾರ್ಡ್ಸ್ ಅಲ್ಲಿ ಇವನು ಹಳೆ ಅಪರಾಧಿ ಅಂತಿದೆ. ಇಲ್ಲ ಆಫೀಸರ್, ಇವನ್ ಬೇಕಾದ್ರೆ ಹಳೆ ಅಪರಾಧಿ ಆಗಿರಬಹುದು. ಆದ್ರೆ ಆ ಸಿದ್ದು ಅವರೇ ಕಳ್ಸಿಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ಕಲ್ಯಾಣಿ, ನೀನ್ ಅನುಮಾನ ಪಡೋದ್ರಲ್ಲಿ ಅರ್ಥ ಇದೆ. ಹಾಸ್ಪಿಟಲ್ ಅಲ್ಲಿ ನನ್ನ ತಮ್ಮ ಸಾವು ಬದುಕು ಅನ್ಕೊಂಡು ಹೋರಾಡ್ತಿದ್ದಾನೆ.
ಇಷ್ಟಾದ್ರೂ ನೀನ್ ನನ್ನ ತಮ್ಮನ ಮೇಲೆ ಅನುಮಾನ ಪಡ್ತಿದ್ಯಲ್ಲ? ಅವರಿಬ್ರು ಬದಲಾಗಿದ್ದಾರೆ, 100% ಬದಲಾಗಿದ್ದಾರೆ. ನಿನ್ಗಿನ್ನೂ ಅನುಮಾನ ಇದ್ರೆ ಆ ನಾರ್ಕೋ ಟೆಸ್ಟ್ ಏನೋ ಮಾಡ್ತಾರಂತಲ್ವಾ, ಅದನ್ನೇನೋ ಮಾಡಿಸ್ಕೋ. ಇದ್ ನೋಡು, ಫೋನ್ ಲಾಕ್ ಕೂಡ ತೆಗೆದು ಕಳಿಸಿದಾಳೆ ಸಂಪದ, ಚೆಕ್ ಮಾಡ್ಕೋ. ಇವನನ್ನ ಹಿಡಿತಿದ್ದ ಹಾಗೆ ಇವನಿಗೂ ಅವ್ರಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಎಲ್ಲ ರೀತಿಯಲ್ಲೂ ಎನ್ಕ್ವೈರಿ ಮಾಡಿದ್ದಾಯ್ತು. ಸರ್, ಇವ್ರ ಮೇಲೆ 3rd ಡಿಗ್ರಿ ಕೂಡ ಪ್ರಯೋಗ ಮಾಡಿದ್ವಿ. ಏನೇ ಮಾಡಿದ್ರು ಇವನೆಲ್ಲೂ ಸಂಪದ ಸಿದ್ದು ಜೊತೆ ಪರಿಚಯ ಇರೋ ಹಾಗೆ ಹೇಳ್ತಿಲ್ಲ. ಅಷ್ಟಕ್ಕೂ ಅವ್ರು ಯಾರೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ. ಹಾಗಿದ್ದಾಗ ನಮ್ಮನೆ ಮಗು ಮೇಲೆ ದಾಳಿ ಮಾಡೋ ಅಗತ್ಯ ಅವನ್ಗೇನು? ಅಷ್ಟಕ್ಕೂ ಅವನ್ ಯಾರು? 3 ವರ್ಷಗಳ ಹಿಂದೆ ಸರ್ ಸರ್ವಿಸ್ಗೆ ಜಾಯ್ನ್ ಆದಾಗ ವಸಂತ ನಗರದಲ್ಲಿ ಒಬ್ಬನ ಅರೆಸ್ಟ್ ಮಾಡಿದ್ರು. ಅವನ ಶಿಷ್ಯ ಇವನು. ಇವನನ್ನು ಕೂಡ 1 ವರ್ಷಗಳ ಹಿಂದೆ ಭುವನಗಿರಿ ಡ್ರಗ್ಸ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ವಿ. ಮೊನ್ನೆ ತಾನೇ ರಿಲೀಸ್ ಆಗಿದ್ದ. ಆ ಹಳೆ ದ್ವೇಷನ ಮನಸ್ಸಿನಲ್ಲೇ ಇಟ್ಕೊಂಡು ಸರ್ ಕುಟುಂಬನ ಸಾಯಿಸಬೇಕು ಅಂತ ಪ್ಲಾನ್ ಮಾಡಿದ್ದ. ಇಷ್ಟು ಕೆಟ್ಟ ವ್ಯಕ್ತಿ ಆಗಿರುವಾಗ ನಮ್ಮೇಲ್ ಸೇಟ್ ತೀರಿಸ್ಕೊಳ್ಳೋದಿಕ್ಕೆ ಆ ಸಿದ್ದು ಜೊತೆ ಕೈ ಜೋಡಿಸಿಲ್ಲ ಅಂತ ಏನ್ ಗ್ಯಾರಂಟಿ? ಹಾಗೆ ಹೇಳ್ಬೇಡ ದಮಯಂತಿ. ನಿಜವಾಗ್ಲೂ ಅವನಿಗೆ ಹಾಗೆ ಮಾಡ್ಬೇಕು ಅಂತಿದ್ದಿದ್ರೆ ಕಾಪಾಡಬೇಕು ಅನ್ನೋ ಅವಶ್ಯಕತೆ ಏನಿತ್ತು? ಬಾಂಬ್ ಮನೇಲೆ ಬ್ಲಾಸ್ಟ್ ಆಗೋವರೆಗೂ ಇದ್ದಿದ್ರೆ ಈ ರೀತಿ ಮಾತಾಡ್ಕೊಳ್ಳೋದಕ್ಕೂ ನಾವು ಯಾರು ಇರ್ತಿರ್ಲಿಲ್ಲ ಅಲ್ವಾ? ಹೌದು ದಮಯಂತಿ, ಪ್ರಾಣ ಭಿಕ್ಷೆ ಕೊಟ್ಟೋರ್ನ ಕೂಡ ಅನುಮಾನಿಸೋದು ಒಳ್ಳೇದಲ್ಲಮ್ಮ. ನಿಜವಾಗ್ಲೂ ಇವರಿಬ್ರು ಕೈ ಜೋಡಿಸಿದ್ರೆ ಅವನು ಬಾಂಬ್ ತೆಗೆದು ಹೊರಗಡೆ ಯಾಕೆ ಬಿಸಾಕ್ತಾನೆ? ಒಂದೆರಡು ನಿಮಿಷ ಬಿಟ್ಟಿದ್ರೆ ಆ ಬಾಂಬು ಮನೇಲೆ ಸಿಡಿದು ಬಿಡ್ತಿತ್ತು. ಕಲ್ಯಾಣಿ, ನನ್ನ ಅನುಮಾನ ಅಂತೂ ತೀರ್ತು. ಅವ್ರ ಮೇಲೆ ನನಗಿವಾಗ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ನೀನು ಕೂಡ ನಿನ್ ಮನಸ್ಸಲ್ಲಿರೋ ಅನುಮಾನನ ಆದಷ್ಟು ಬೇಗ ದೂರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ನಿಜ ಹೇಳೋ, ನನ್ ಗಂಡನ ಜೊತೆ ನಿನ್ಗೆ ಯಾವುದೇ ಜಗಳ ಆಗಿಲ್ಲ. ಯಾವತ್ತೋ ಏನೋ ನಡೆದಿರೋದಕ್ಕೆ ಈಗ ಪ್ರಾಣ ತೆಗಿಬೇಕು ಅನ್ನೋಷ್ಟು ದ್ವೇಷ ಇರೋದಿಲ್ಲ. ಆದ್ರೂ ನೀನ್ ತಪ್ಪು ಮಾಡಿದ್ರೆ ಅವರಷ್ಟೇ ಅಲ್ಲ, ಯಾವ ಪೊಲೀಸ್ ಆಫೀಸರ್ ಆದ್ರೂ ಅದನ್ನೇ ಮಾಡ್ತಾರೆ. ಒಂದ್ ವೇಳೆ ಏನಾದ್ರೂ ದ್ವೇಷ ಇಟ್ಕೊಂಡಿದ್ರೆ ಅವ್ರೊಬ್ರ ಮೇಲ್ ಮಾತ್ರ ದ್ವೇಷ ಇಟ್ಕೊಂಡಿರ್ತಾರೆ. ಆದ್ರೆ ಹೀಗೆ ಮನೆಯವರನ್ನ ಹಸಗೂಸನ್ನ ಸಾಯಿಸ್ಬೇಕು ಅಂತ ಯಾರು ಅನ್ಕೊಳಲ್ಲ. ನಿಜ ಹೇಳು, ಇಲ್ಲ ಅಂದ್ರೆ ಅಪರಾಧ ಮಾಡಿರೋದ್ ನೀನೇ ಅಂತ ಅನಾವಶ್ಯಕವಾಗಿ ಒಳಗಡೆ ಹೋಗ್ತೀಯಾ. ಒಂದ್ ವೇಳೆ ನೀನ್ ಸಿಕ್ಕಾಕೊಂಡ್ರು, ಇಲ್ಲ ಅಂದ್ರೆ ನಮ್ಮವ್ರು ಯಾರಾದ್ರೂ ಸಿಕ್ಕಾಕೊಂಡ್ರು, ಕೇಸ್ ನಿನ್ ಮೇಲೆ ಹಾಕೋಬೇಕು ಹೊರತು ಕನ್ಸಲ್ಲೂ ಕೂಡ ನಮ್ಮ ಹೆಸರು ಹೊರಗಡೆ ಬರಬಾರ್ದು. ಆಮೇಲೆ ನಿಮ್ಮನ್ನ ನಾನ್ ಕಾಪಾಡ್ತೀನಿ. ಈ ಡೀಲ್ ಸಕ್ಸಸ್ ಆದ್ರೆ 10 ಲಕ್ಷ ಕೊಡ್ತೀನಿ. ಸರಿ ಸರ್, ಸತ್ರು ನಿಮ್ ಬಗ್ಗೆ ಬಾಯ್ಬಿಡಲ್ಲ. ನಿಜವಾಗ್ಲು ಮೇಡಮ್, ಸಾರ್ ಮೇಲೆ ಕೋಪಕ್ಕೆ ಹೀಗೆ ಮಾಡಿದೆ ನಾನು. ನನಗೆ ಆ ಸಿದ್ದು ಯಾರು ಸಂಪದ ಯಾರು ಅಂತಾನೆ ಗೊತ್ತಿಲ್ಲ. ನಾನು ಯಾವತ್ತೂ ಅವ್ರನ್ನ ನೋಡೇ ಇಲ್ಲ. ನಿಜ ಹೇಳು, ಹೇಳು. ಕಲ್ಯಾಣಿ, ಅರೆಸ್ಟ್ ಮಾಡಿದ್ಮೇಲೆ ಅಪರಾಧಿ ಮೇಲೆ ಹೊರಗಡೆ ಪರ್ಸನ್ ಆಗಿ ನಿನಗೆ ಕೈ ಮಾಡೋದಕ್ಕೆ ರೈಟ್ಸ್ ಇಲ್ಲ. ಏಯ್, ಹಸುಗೂಸಿನ ಮೇಲೆ ನಿನಗೇನೋ ದ್ವೇಷ? ನೀನು ಕೋಪ ಇದ್ರೆ ದೊಡ್ಡವರಾದ ನಮ್ಮೇಲೆ ತೋರಿಸ್ಬೇಕು.
ಅಷ್ಟೇ ಹೊರತು ಹಸುಗೂಸಿನ ಪ್ರಾಣ ತೆಗಿಬೇಕು ಅಂತ ನೋಡ್ತೀಯ. ನೀನ್ ಮಾಡಿದ ಕೆಲ್ಸಕ್ಕೆ ಸಿದ್ದು ಅವರನ್ನ ಅನುಮಾನಿಸ್ಬಿಟ್ವಿ ನಾವು. ಹಸುಗೂಸಿನ ಪ್ರಾಣ ತೆಗಿಬೇಕು ಅನ್ಕೊಳ್ಳೋ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಇವ್ರನ್ನ ನೇಣಿಗೆ ಹಾಕ್ಬೇಕು. ನ್ಯಾಯಾಲಯದಲ್ಲಿ ನಿಲ್ಸಿದ್ರೆ ಯಾವ ಶಿಕ್ಷೆ ಕೊಡಬೇಕು ಅಂತ ನ್ಯಾಯ ದೇವತೆನೇ ಡಿಸೈಡ್ ಮಾಡ್ತಾಳೆ. ವಾಸು, ಇವನ್ನ ಕಸ್ಟಡಿ ಕರ್ಕೊಂಡು ಹೋಗು. ಸರಿ ಶೌರ್ಯ.